ಚರ್ಚೆನೇ ಆಗ್ತದೆ. ಚರ್ಚೆ ಮಾಡಿದಾರಲ್ಲ ಮೊನ್ನೆ ಉತ್ತರ ಕನ್ನಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಲಾಸ್ಟ್ ವೀಕ್. ನಿನ್ನೆನೂ ಆಗಿದೆ ಚರ್ಚೆ. ಇವರು ಚರ್ಚೆ ಮಾಡಕ್ಕೆ ವಿರೋಧ ಪಕ್ಷ ಬಿಡ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಇವತ್ತು ನೋಡಿದಿರಿ ಸುಮ್ಮನೆ ಗಲಾಟೆ ಎಬ್ಬಿಸಿ ಅರ್ಜೆಂಟ್ ಮಾಡಿ. ನೀವು ಅವ್ರನ್ನ ಕೇಳ್ಬೇಕು, ಉತ್ತರ ಕನ್ನಡಕ್ಕೆ ಚರ್ಚೆ ಅವಕಾಶ ಮಾಡಿಕೊಡಿ, ನೀವೆಲ್ಲದಕ್ಕೂ ವಿನಾಕಾರಣ ಮೊಸರು ಕಲ್ಲು ಹುಡುಕ ವ್ಯವಸ್ಥೆ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ ನೀವು ಬಿಜೆಪಿ ಅವ್ರನ್ನ ಕೇಳ್ಬೇಕು. ನಮ್ಮನ್ನ ಕೇಳ್ರಿ ಉಪಯೋಗ ಆಗಲ್ಲ. ಇಲ್ಲ, ಈ ಉತ್ತರ ಕರ್ನಾಟಕದ ಬಗ್ಗೆ ಗಮನ ಹರಿಸಿದ್ರೆ ಪ್ರತ್ಯೇಕ ರಾಜ್ಯವನ್ನು ಹೋರಾಟ ಮಾಡಬೇಕಾಗುತ್ತೆ ಅಂತ. ನಾವ್ಯಾವೂ ಆಗಲ್ಲ. ಕರ್ನಾಟಕ ರಾಜ್ಯ, ಅಖಂಡ ಕರ್ನಾಟಕ ರಾಜ್ಯ ಹಿಂದಿಂದ ಹೆಂಗ್ ನಡ್ಕೊಂಡಿದೆ ಮುಂದೆ ಹಂಗೆ ಇರ್ತದೆ. ಕರ್ನಾಟಕ ರಾಜ್ಯನ ಡಿವೈಡ್ ಆಗಿ ನಾವ್ಯಾರು ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾರೆ. ನೀವು ಸಹ ಮನ್ರೇಗಾ ಯೋಜನೆ ಇಲ್ಲ. ಅವ್ರಿಗೆ ಏನಾಗಿದೆ, ಕೇಂದ್ರದಲ್ಲಿ ತಾವೆಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ಭಾಷಣ ನೋಡಿದಿರಿ. 2 ಲಕ್ಷ ಕೋಟಿ ಉದ್ಯೋಗ ಕೊಡ್ತೀವಿ, ಕಾಳಧನ ವಾಪಸ್ ತರ್ತೀವಿ, ಏನೇನೋ ಆಶ್ವಾಸನೆ ಕೊಡ್ತೀವಿ. ಯಾವ್ದಾದ್ರು ತಂದ್ರ ಅವ್ರ ಅಂತವೇನು ಮಾಡಕ್ ಬಂದಿಲ್ಲ. ಇದೆ ಯಾವ್ದಾದ್ರು ಏರ್ಪೋರ್ಟ್ ಹೆಸರು ಬದಲಾವಣೆ ಮಾಡೋದು, ಇಂಥ ಗೌರ್ಮೆಂಟ್ ಸ್ಕೀಮ್ಗಳ ಹೆಸರುಗಳು ಬದಲಾವಣೆ ಮಾಡೋದು, ಇದು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂತ ಹೋಗಕ್ಕೆ ಈ ವ್ಯವಸ್ಥೆ ಮಾಡ್ತಾರೆ. ಅದನ್ನ ನಾವು ಖಂಡಿಸಿದೀವಿ, ಈಗಲೂ ಖಂಡಿಸ್ತೀವಿ, ಮುಂದೂ ಖಂಡಿಸ್ತೀವಿ. ಬಿಜೆಪಿ ಅವರು ಇನ್ನೂ ಒಂದು ವಾರ ಸದನ ವಿಸ್ತರಣೆ ಮಾಡ್ಲಿ, ಚರ್ಚೆ ಮಾಡಕ್ ನಾವು ರೆಡಿ ಇದೀವಿ. ಅಲ್ಲ ಮಾಡ್ಲಿ, ವಿರೋಧ ಪಕ್ಷ ಕೇಳಿದ್ರೆ ಸಂಬಂಧಪಟ್ಟ ಸಭಾಪತಿಯವರು ಏನು ಉತ್ತರ ಕೊಡಬೇಕು, ಅಧ್ಯಕ್ಷ. ಗ್ಯಾರಂಟಿ ಹಣ, ಪಂಚ ಗ್ಯಾರಂಟಿ ಹಣ ಬಿಹಾರ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ಆರೋಪವನ್ನು ಬಿಜೆಪಿ ಪಂಚ ಗ್ಯಾರಂಟಿನ ಹೆಂಗ್ ಬಿಹಾರಕ್ಕೆ ಹೋಗ್ತದೆ? ನಾವ್ಯಾವ ಕ್ಯಾಶ್ ವ್ಯವಹಾರ ಮಾಡ್ತಾ ಇದೀವಿ ಬಿಹಾರಕ್ಕೆ? ಅಕೌಂಟ್ ಟ್ರಾನ್ಸಾಕ್ಷನ್ ನಡೀತದೆ. ಅಕೌಂಟ್ ಟ್ರಾನ್ಸಾಕ್ಷನ್ ಬಿಹಾರ್ಗೆ ಯಾರು ಮಾಡಿದ್ರು ಪ್ರೂಫ್ ಕೊಟ್ಟು ಬರ್ಲಿ. ಇನ್ನೇ ಹೇಳದ್ನಲ್ಲ, ಗಾಳಿಗೆ ಗುಂಡು ಹೊಡೆಯೋದು. ಮಾಹಿತಿ ತಪ್ಪಿದ್ದಾರೆ. ಸದನಕ್ಕೆ ಸಚಿವ ಲಕ್ಷ್ಮೀ ಕಾಂತ್ ಅವರು 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅಂತ ಕೊಟ್ಟಿದ್ದೇವೆ, ಅದು ಕೊಟ್ಟಿಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ನಾನು ಈಗ ತಾನೇ ನೋಡಿದೆ. ಅದು ಉತ್ತರ ಸಚಿವರು ಕೊಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.